ಮಳೆ ಆಗ್ತಿದೆ ಅಂತ, ಮಳೆ ಸುರಿತಾ ಇದೆ ಅಂತ ಅದೇ ಟಾರ್ಪಲ್ ಬಳಿ ಹೋಗಿ ನಿಂತ್ಕೊಂಡಿರ್ತಾರೆ. ಟಿಟಿಡಿ ದೇಗುಲಕ್ಕೂ ತಟ್ಟಿದ ಮಳೆ ಹೊಡೆತದ ಬಿಸಿ. ಮಲ್ಲೇಶ್ವರಂನ 18ನೇ ಕ್ರಾಸ್ನಲ್ಲಿರುವಂತಹ ಟಿಟಿಡಿ ದೇಗುಲ, ತಿರುಪತಿ ದೇವಸ್ಥಾನದ ಕ್ಯೂ ಕಾಂಪ್ಲೆಕ್ಸ್ ಮೇಲೆ ಉರುಳಿದ ಮರ ತೆರವು ಮಾಡಲಾಗದೆ ಸಿಬ್ಬಂದಿ ಪರದಾಟ. ಎಲ್ಲ ಕಡೆ ಅವಾಂತರವನ್ನ ತಂದೊಡ್ಡಿದೆ ಮಳೆ. ಮಲ್ಲೇಶ್ವರಂನ 18ನೇ ಕ್ರಾಸ್ ತಿರುಪತಿ ದೇವಸ್ಥಾನದ ಕಾಂಪ್ಲೆಕ್ಸ್ ಮೇಲೆ ಮರ ಉರುಳಿದೆ. ಎಲ್ಲ ಕಡೆ ಅವಾಂತರ ಸೃಷ್ಟಿ ಮಾಡಿದೆ ಮಳೆ. ಬೆಂಗಳೂರಿನ ಪ್ರತಿಯೊಂದು ಗಲ್ಲಿಯಲ್ಲೂ ಕೂಡ ಅವಾಂತರಗಳು ಸೃಷ್ಟಿಯಾಗಿದೆ. ಒಂದು ಕಡೆ ಆಲಿಕಲ್ಲು ಮಳೆಯಿಂದ ಆಗಿರುವಂತಹ ಅವಾಂತರ, ಮತ್ತೊಂದು ಕಡೆ ಧರೆಗೆ ಉರುಳಿರುವಂತಹ ಕಟೌಟು, ಮತ್ತೊಂದು ಕಡೆ ರಸ್ತೆಯ ಮೇಲೆ ಬಿದ್ದಿರುವಂತಹ ಮರ. ಇದು ತಿರುಪತಿ ದೇಗುಲದಲ್ಲಿ ಬಿದ್ದಿರುವಂತಹ ಮರ, ಇದು ಉರುಳಿ ಬಿದ್ದಿದೆ. ಸರ್ ವಿಡಿಯೋ తీసినా తీసాను సార్ వీడియో తీసినా తీసాను సార్ వీడియో తీసినా ಎಸ್ ನೋಡಿ, ಎಲ್ಲೆಡೆ ಬೆಂಗಳೂರಿನಲ್ಲಿ ಸುರಿದಂಥ ಮಳೆಗೆ తీసాను సార్ వీడియో తీసినా తీసాను సార్ వీడియో తీసినా ಮಲ್ಲೇಶ್ವರಂನ ತಿರುಪತಿ ದೇಗುಲದ ಮೇಲೆ ಮರ ಉರುಳಿ ಬಿದ್ದಿರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ವಿ. ಹೀಗೆ ಎಲ್ಲೆಡೆ ಸಹಿತ ಮರಗಳು ಧರೆಗೆ ಉರುಳಿದ್ದಾವೆ. ಒಂದು ಕಡೆ ವಾಹನಗಳು ಮಳೆಯಲ್ಲೇ ನಿಂತು ತೇಲಾಡ್ತಾ ಇದ್ದಾವೆ, ಮತ್ತೊಂದು ಕಡೆ ರಸ್ತೆಗಳೆಲ್ಲ ಕೆರೆಯಂತಾಗಿದೆ. ಮರಗಳು ಬಿದ್ದು ನೋಡಿ, ಗಮನಿಸ್ತಾ ಇದೀವಿ ನಾವು, ಎಲ್ಲೆಡೆ ಕೂಡ ದೊಡ್ಡ ಅಂತ ಬೃಹತ್ ಮರಗಳೆಲ್ಲ ಉರುಳಿದ್ದಾವೆ. ಅಂದ್ರೆ ಎಷ್ಟು ಪ್ರಮಾಣದ ಗಾಳಿ ಬೀಸಿರ್ಬೋದು ಗಮನಿಸ್ಬೇಕಾಗುತ್ತೆ ನೀವು. ನಿಜಕ್ಕೂ ದೊಡ್ಡ ಪ್ರಮಾಣದ ಇಂಥ ಪ್ರಕೃತಿ ವಿಕೋಪ ಬೆಂಗಳೂರಿನಲ್ಲಿ ಆಗಿರ್ಲಿಲ್ಲ. ಆ ಬಿರುಗಾಳಿ ಸಹಿತ ಮಳೆಯನ್ನ ನಾವು ನೋಡಿದಾಗ ಇಡೀ ಬೆಂಗಳೂರು ತತ್ತರಗೊಳ್ತು. ಆ ರೀತಿಯಾಗಿ ಬಿರುಗಾಳಿ ಬೀಸಿರುವಂಥದ್ದು. ಅದ್ರ ಜೊತೆಗೆ ದೊಡ್ಡ ದುರಂತ, ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತ, ಅದೊಂದು ದೊಡ್ಡ ದುರಂತ. ಸಾವು ನೋವುಗಳಾಯ್ತು. ವಾಹನದ ಮೇಲೆ ಮರ ಬಿದ್ದಿರುವಂಥದ್ದು. ಅಂದ್ರೆ ಎಲ್ಲ ಈ ರೀತಿಯಾಗಿ ಮಳೆ ಆಗುತ್ತೆ, ಈ ರೀತಿಯಾಗಿ ಪ್ರಕೃತಿ ವಿಕೋಪ ಆಗುತ್ತೆ ಅಂತ ಅಂದ್ರೆ ಜೀವದ ಮೇಲೆ ಯಾವ ರೀತಿಯಾಗಿ ಗ್ಯಾರಂಟಿ ಇಟ್ಕೊಳ್ಳೋಣ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇನ್ನು 4 ದಿನಗಳವರೆಗೆ ಮಳೆ ಇದೆ ಅನ್ನುವಂಥ ಹವಾಮಾನ ವರದಿ ಕೊಟ್ಟಿರುವಂಥದ್ದು. ಯೆಲ್ಲೋ ಅಲರ್ಟ್ ನ ಘೋಷಣೆ ಮಾಡಿದೆ ಬೆಂಗಳೂರಲ್ಲಿ. ನಿನ್ನೆಯಿಂದ 4 ದಿನಗಳವರೆಗೆ ಮಳೆ ಇದೆ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದೆ.